ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರ ಮನೇಲೂ ಹೊಸ್ತಡಕ್ಕೂ ಮುಗ್ದಿದೆ ಅನ್ಕೊತೀನಿ. ಸಂಜೆ ಈವ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮನೇಲಿ ಇವಾಗ ಹೊಸ್ತಡಕ್ಕೆ ಮಾಡ್ತಾ ಇದ್ದೀರಿ. ಸೊ ನೀವು ಹಿಂದಿನ ವಿಡಿಯೋದಲ್ಲೇ ನೋಡಿರ್ಬೋದು, ನನ್ನ ತಂಗಿ ಮನೆಗೆ ಹೋಗಿದ್ರಲ್ವ, ಅಲ್ಲೆಲ್ಲ ನಾನ್ ವೆಜ್ ತಿನ್ಕೊಂಬಂದು ನಾನ್ ವೆಜ್ ತಿನ್ನಬೇಕು ಅನ್ನೋ ಆಸೆನೇ ಇಲ್ಲ. ಸೊ ಆದ್ರೇನು ಹಬ್ಬ ಮುಗಿದ್ಮೇಲೆ ಹೊಸ್ತಡಕ್ಕೆ ಮಾಡಬೇಕಲ್ವ, ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂಥೇಳಿ ಚಿಕನ್ ತಂದಿದ್ದಾರೆ 1 kg. ಸೊ ಇವಾಗ ಕಬಾಬ್ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಯಾವ ಥರ ಕಬಾಬ್ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದಂತೂ ಎಲ್ಲರ ಫೇವ್ರೆಟ್ ರೆಸಿಪಿ ಅಂತ ಹೇಳ್ಬೋದು. ಯಾರಿಗೆಲ್ಲ ನಾನ್ ವೆಜ್ ಫೇವ್ರೆಟ್ ಇರುತ್ತೋ ಅವರು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಪ್ರತಿ ಸಲ ಕಬಾಬ್ ಮಾಡಿದ್ರೂ ಇದೇ ಥರನೇ ಮಾಡಿ ತಿಂತೀರ, ಅಷ್ಟು ರುಚಿಯಾಗಿರುತ್ತೆ. ಸೊ ಅದಕ್ಕೆ ಏನೇನು ಬೇಕು, ಮಸಾಲ ಮತ್ತು ಯಾವ ಥರ ಮಾಡ್ಕೊಬೇಕು ಎಲ್ಲ ಡೀಟೇಲಾಗಿ ರೆಸಿಪಿನ ಶೇರ್ ಮಾಡ್ಕೊತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರಾ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ತಡ ಮಾಡ್ದಿರಾ ಏನೇನು ಬೇಕು ನೋಡೋಣ. ಮಸಾಲ ಚಿಕನ್ ಕಬಾಬ್ ಮಾಡೋದಕ್ಕೆ 1 kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಮಸಾಲ ಬಂದು ಬೆಳ್ಳುಳ್ಳಿ ಮತ್ತು ಶುಂಠಿ ತೊಗೊಂಡಿದ್ದೀನಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಅಂದರೆ ಒಣಗಿಸಿರೋದು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಹಸಿದು ತೊಗೊಬೋದು, ಇಲ್ಲಾಂದರೆ ಒಣದ ಮೆಣಸಿನ್ಕಾಯಿನೂ ತೊಗೊಬೋದು. ಯಾಕಂದರೆ ಚಿಕನು ಹೀಟ್ ಇರುತ್ತೆ ಮತ್ತು ಮೆಣಸಿನ್ಕಾಯಿನೂ ಹೀಟು. ಸೊ ನಿಮಗೆ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಆ ಥರ ತೊಗೊಳ್ಳಿ. ಆಮೇಲೆ ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಚಕ್ಕೆ ಲವಂಗ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ, 1 ಮೊಟ್ಟೆ ತೊಗೊಂಡಿದ್ದೀನಿ. ಸೊ ಮಸಾಲ ಬಂದು ರುಬ್ಬೋದಕ್ಕೆ ಇಷ್ಟು ಬೇಕಾಗುತ್ತೆ. ಇದು ರುಬ್ಬಿದಾದಮೇಲೆ ಇದಕ್ಕೆ ಬೇಕಾದರೆ ನೀವು ಕಾರ್ನ್ಫ್ಲವರ್ ಹಾಕ್ಕೊಬೋದು ಮತ್ತು ಮೈದಾ ಹಿಟ್ಟು ಹಾಕ್ಕೊಬೋದು. ನಾನು ಅವೆರಡು ಸ್ಕಿಪ್ ಮಾಡಿ ಚಿಕನ್ ಕಬಾಬ್ ಪೌಡರ್ ಬರುತ್ತಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಮೊದಲಿಗೆ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ. ಈ ಥರ ಮಸಾಲೆ ಎಲ್ಲ ರುಬ್ಬಿಟ್ಟು ಚಿಕನ್ ಕಬಾಬ್ ಮಾಡಿದ್ರೆ ವಾವ್ ಏನು ಟೇಸ್ಟ್ ಇರುತ್ತೆ ಗೊತ್ತಾ. ಒಮ್ಮೆ ಒಂದು ಸತಿ ಟ್ರೈ ಮಾಡಿ ನೋಡಿ, ಆ ಟೇಸ್ಟು ಮತ್ತು ನೀವು ಮಿಸ್ ಮಾಡ್ಕೊಳಲ್ಲ. ಪದೇ ಪದೇ ಮಾಡ್ತೀರಾ ಕಬಾಬ್ ಮಾಡಿದಾಗೆಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇವಾಗ ನೋಡಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಚಿಕನ್ ಕಬಾಬ್ ಪೌಡರ್ ಹಾಕ್ಕೊಂಡಿದ್ದೀನಿ. 1 ಪ್ಯಾಕೆಟ್ ಹಾಕ್ಕೊಂಡೆ. ಆಮೇಲೆ ಮತ್ತೆ ಸಾಲಿಲ್ಲ ಅನಿಸ್ತು ನನಗೆ, ಮತ್ತು ಇನ್ನೊಂದು ಪ್ಯಾಕೆಟ್ ಹಾಕ್ಕೊಂಡೆ. ಟೋಟಲ್ 2 ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ 1 kg ಚಿಕನ್ಗೆ. ಇವಾಗ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಂದು ನಾನು ಉಪ್ಪು ಹಾಕ್ಕೊಂಡಿಲ್ಲ, ಯಾಕಂದರೆ ನಾನು ಚಿಕನ್ ಕಬಾಬ್ ಪೌಡರ್ ಹಾಕ್ಕೊಂಡಿದ್ದೀನಲ್ವ ಅದರಲ್ಲಿ ಉಪ್ಪಿರುತ್ತೆ, ಹಾಗಾಗಿ ಉಪ್ಪು ಹಾಕ್ಕೊಂಡಿಲ್ಲ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಿನಿಮಮ್ ನಿಮಗೆ ಟೈಮ್ ಇದೆ ಅಂದರೆ 1 hour ಬಿಡಿ, ಇಲ್ಲಾಂದರೆ ½1 hour ಬಿಡಲೇಬೇಕು. ನಾನು 1 hour ಬಿಟ್ಟಿದ್ದೆ. ಇದು ರೆಡಿ ಮಾಡಿ ಅಷ್ಟೊತ್ತಿಗೆ 6:30 ಆಗಿತ್ತು. 6:30ಗೆಲ್ಲ ಮಿಕ್ಸ್ ಮಾಡಿಟ್ಟು 8 ಗಂಟೆಗೆ ನಾನು ಕಬಾಬ್ ಮಾಡಿಕೊಂಡೆ. 1 hour 1.5 hour ಚೆನ್ನಾಗಿ ನೆಂದಿತ್ತು. ಸೊ ಇವಾಗ ಇದನ್ನು ನೆನೆಗೆ ಬಿಟ್ಟು ಆಮೇಲೆ ಕಬಾಬ್ ಮಾಡ್ಕೊಳ್ಳೋಣ. ಸೊ ಅದನ್ನು ನೆನೆಗೆ ಬಿಟ್ಟೆ. ಇವಾಗ ಬಂದು ನಾನು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಸಾಂಬಾರು ಬಂದು ಸಿಂಪಲ್ಲಾಗಿ ಬೇಳೆ ಸಾಂಬಾರು, ತಿಳಿ ಸಾಂಬಾರು ಅಂತ ಹೇಳ್ಬೋದು, ಇಲ್ಲಾಂದರೆ ಪಪ್ಪು ಸಾಂಬಾರು ಅಂತ ಹೇಳ್ಬೋದು. ಸೊ ಅದು ಮಾಡ್ಕೊತಾ ಇದ್ದೀನಿ. ಕಬಾಬ್ಗೆ ರಸಮ್ ಮತ್ತು ಇಲ್ಲಾಂದರೆ ತಿಳಿ ಸಾರು ಇದ್ದರೆ ನಂಚ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇವತ್ತು ತಿಳಿ ಸಾರು ಮಾಡ್ಕೊತಾ ಇದ್ದೀನಿ. ತೊಗರಿಬೇಳೆ ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಬಂದು ನಾನು 1 ಟೊಮೊಟೊ, 1 ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, 1 4-5 ಬೆಳ್ಳುಳ್ಳಿ ಹೆಸಲು ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ನೀರು ಮತ್ತು ಒಂದು ಸ್ವಲ್ಪ ಅರಿಶಿಣ, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು 3 ವಿಸಿಲ್ ತಗೊತೀನಿ. ಇದು ಬೇಳೆ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿಗಂಟ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಸೊ ಅದು ಒಂದು ಸೈಡು ಬೇಯಲಿ ಅಂಥೇಳಿ ಇನ್ನೊಂದು ಸೈಡು ಅಕ್ಕಿ ತೊಳೆದು ಇಟ್ಟಿದ್ದೀನಿ ಅನ್ನ ಮಾಡೋದಕ್ಕೆ. ಇವಾಗ ನಾನು ಕಬಾಬ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆ ಮಕ್ಕಳು ಮಾಡಿಕೊಡು ಅಂತ ಹೇಳಿದ್ರು, ಸರಿ ಅವರು ತಿನ್ನಲಿ ಅಂಥೇಳಿ ಇವಾಗ ಅದನ್ನು ಮಾಡಿ 1 hour ನೆನೆಸೋಕೆ ಇಟ್ಟು ಆಮೇಲೆ ಬಂದು ಒಂದೇ ಸತಿ ಅಡುಗೆ ಮತ್ತು ಕಬಾಬ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಕಬಾಬ್ ಅಂತೂ ಟೇಸ್ಟು ಯಾವ ಥರ ಇತ್ತಂದರೆ, ಯಾರಿಗೆಲ್ಲ ನಾನ್ ವೆಜ್ ಇಷ್ಟ ಆಗಲ್ವೋ ಅವ್ರು ಕೂಡ ಈ ಥರ ಮಾಡಿಕೊಡಿ, ಅವರು ಕೂಡ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಕೆಲವರು ಇದಕ್ಕೆ ಮೊಸರಾಕಿ ಕಲಸಿ ಕೂಡ ಮಾಡ್ತಾರೆ. ಚಿಕನ್ಗೆ ಮೊಸರಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಬಾರ್ದಂತೆ. ನಾನು ಒಂದು ವಿಡಿಯೋ ನೋಡಿದೆ, ಅಂದರೆ ಡಾಕ್ಟ್ರು ಒಂದು ವಿಡಿಯೋ ಮಾಡಿದರು, ಅವರು ಹೇಳಿದರು. ಅದರಲ್ಲಿ ಹೇಳ್ತಾ ಇದ್ದಾರೆ ಏನಂದರೆ, ಬಿರಿಯಾನಿ ಮಾಡುವಾಗ ಮತ್ತು ಕಬಾಬ್ ಮಾಡುವಾಗ ಮತ್ತು ಬಾತ್ ಮಾಡಿದಾಗೆಲ್ಲ ನಾವು ಮೊಸರು ಹಾಕಿ ಮಾಡ್ತೀರಲ್ವ, ಆ ತಪ್ಪು ಮಾಡಬಾರ್ದಂತೆ. ಆ ತಕ್ಷಣಕ್ಕೆ ಸೈಡ್ ಎಫೆಕ್ಟ್ ಏನು ಕಾಣಿಸಲ್ಲ, ಅದು ನಮ್ಮ ಬಾಡಿಯಲ್ಲಿದ್ದು ಆಮೇಲೆ
ಬೇರೆ ಕಾಯಿಲೆಗೆ ತಿರುಗುವಂಥ ಪ್ರಾಬ್ಲಮ್ ಆಗಿ ಕಾಯಿಲೆಗಳು ಬರೋ ಸಾಧ್ಯತೆ ಇರೋದಂತೆ. ಮೊಸರನ್ನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬಾರ್ದಂತೆ. ಆ ವಿಡಿಯೋ ನೋಡಿದಾಗಿನಿಂದ ಇವಾಗ ನಾನು ಬಿರಿಯಾನಿಗೆ ಮತ್ತು ಬಾತ್ಗೆ ಈ ಚಿಕನ್ ಗ್ರೇವಿಗೆ ಇದಕ್ಕೆಲ್ಲ ಹಾಕೋದು ಬಿಟ್ಟಿದ್ದೀನಿ. ಸೊ ಮುಂಚೆ ಹಳೆ ಕಾಲದಾಗೆಲ್ಲ ಈ ಥರ ಏನೂ ಪದ್ಧತಿ ಇಲ್ಲ. ಇವಾಗೆಲ್ಲ ಚೈನೀಸ್ ಫುಡ್ಡು ಮತ್ತು ಬೇರೆ ಕಡೆ ಮಾಡೋ ಫುಡ್ಡನ್ನೆಲ್ಲ ನೋಡಿ ನಮ್ಮ ಹಳೆ ಕಾಲದೆಲ್ಲ ಬಿಟ್ಟು ಅವ್ರು ಮಾಡೋ ಅಡುಗೆಗಳನ್ನೆಲ್ಲ ಟ್ರೈ ಮಾಡಿಕೊಂಡು ಇಳ್ದಿದ್ದೆಲ್ಲ ಕಾಯಿಲೆಗಳು ಬರೆಸ್ಕೊತಾ ಇದ್ದೀರಿ. ಸೊ ನಾನು ಇವಾಗ ಮೊಸರನ್ನ ಬಿರಿಯಾನಿಗೆ ಹಾಕೋದು, ಚಿಕನ್ಗೆ ಹಾಕೋದು ಇದೆಲ್ಲ ಬಿಟ್ಟಿದ್ದೀನಿ. ಸೊ ಆದಷ್ಟು ಮಜ್ಜಿಗೆ ಮಾಡಿ ಕುಡಿಯೋದು ಒಳ್ಳೆಯದು. ಅದು ಬಿಟ್ಟು ಇನ್ನು ಬೇರೆದಕ್ಕೆಲ್ಲ ಉಪಯೋಗಿಸೋದು ತಪ್ಪು ಅಂತ ಹೇಳಿದ್ದಾರೆ. ನಾನು ಆ ವಿಡಿಯೋ ನೋಡಿದ್ಮೇಲೆ ಇವಾಗ ಬಿಟ್ಟಿದ್ದೀನಿ. ಸೊ ನೋಡ್ಬೋದು ನೀವು ಕಬಾಬ್ನ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದ್ರ ಮೇಲೆ ಇರೋ ಕೋಟ್ ಕೂಡ ಎಲ್ಲೂ ಏನಂತಾರೆ ಬಿಟ್ಟು ಹೋಗ್ದಿರ ತುಂಬ ಚೆನ್ನಾಗಿ ಮಸಾಲೆಲ್ಲ ಹಿಡಿದು ಪರ್ಫೆಕ್ಟಾಗಿ ಬೆಂದಿದೆ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಸೊ ಈ ಕಡೆ ಕುಕ್ಕರು ಬೇಳೆಗೆ ಇಟ್ಟಿದ್ನಲ್ವ, ಅದು ಚೆನ್ನಾಗಿ ಬೆಂದಿತ್ತು. ಮ್ಯಾಶ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸಾಂಬಾರು ರೆಡಿ ಆಯಿತು, ಅನ್ನ ರೆಡಿ ಆಯಿತು. ಸೊ ಹಾಗೆ ಮೊಟ್ಟೆನೂ ತಂದಿದ್ದಾರೆ ನಮ್ಮ ಯಜಮಾನ್ರು. ಹಾಗೆ ಮೊಟ್ಟೆ ಆಮ್ಲೆಟ್ ಮಾಡಿಕೊಡು ಅಂತ ಹೇಳಿದ್ರು. ಸರಿ ಅಂತೇಳಿ ಎಲ್ಲರಿಗೂ ಒಂದೊಂದು ಆಮ್ಲೆಟ್ ಮಾಡಿಕೊಡ್ತಾಯಿದ್ದೀನಿ. ಆಮ್ಲೆಟ್ ಮಾಡಿಕೊಂಡು ಇವತ್ತಿನ ನೈಟ್ ಡಿನ್ನರ್ ಬಂದು ತಿಳಿ ಸಾರು, ಅನ್ನ, ಆಮ್ಲೆಟ್ ಮತ್ತು ಕಬಾಬ್ ಮಾಡ್ಕೊಂಡ್ರಿ. ನಮ್ಮನೇಲಿ ಹೊಸ್ದಡ್ಕು ಸಿಂಪಲ್ಲಾಗಿ ಚಿಕನ್ ಕಬಾಬ್ ಮತ್ತು ಆಮ್ಲೆಟ್ಟಿಂದ ಮುಗಿಸ್ಕೊಂಡ್ರಿ. ನೀವೆಲ್ಲ ಹೊಸ್ದಡ್ಕೆ ಏನೇನು ಮಾಡಿದ್ರಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕೆಲವ್ರ ಮನೇಲಿ ಹೊಸ್ದಡ್ಕು ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಬಿರಿಯಾನಿ ಅಂತೆ, ಮಟನ್ ಅಂತೆ, ಚಿಕನ್ ಅಂತೆ ಈ ಥರ ಎಲ್ಲ ಮಾಡ್ತಾರೆ. ನಮ್ಮ ಹಳ್ಳಿ ಕಡೆಯೂ ಮಾಡ್ತಾರೆ. ಚೀಟಿ ಎಲ್ಲ ಹಾಕಿರ್ತಾರಲ್ವ ಅದೆಲ್ಲ ಬಂದಾಗ. ಸೊ ನಮ್ಮನೆಯಲ್ಲಿ ಯಾರಿಗೂ ನಾನ್ ವೆಜ್ ಅನ್ನೋ ಆಸೆ ಇರಲಿಲ್ಲ. ಸೊ ಕಬಾಬ್ ಮಾಡಿಕೊಡಿ ಅಂತ ಮಕ್ಕಳು ಕೇಳಿದ್ರು. ಹಾಗಾಗಿ ಚಿಕನ್ ತಂದು ಕಬಾಬ್ ಮಾಡ್ಕೊಂಡಿದ್ದು ಮತ್ತು ಆಮ್ಲೆಟ್ಟು ಹಾಕ್ಕೊಂಡು ನಮ್ಮನೇಲಿ ಹೊಸ್ದಡ್ಕು ಮುಗಿಸ್ಕೊಂಡ್ರಿ. ಸೊ ನೀವೆಲ್ಲ ಯಾವ ಥರ ಆಚರಣೆ ಮಾಡಿದೆ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನು ಮರಿಬೇಡಿ. ಸೊ ಇದರೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಕಮೆಂಟ್ಗೆ ಕಾಯ್ತಾ ಇರ್ತೀನಿ.